ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಕೆಬಿ. ನಾನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಣಾಯಾಮದಿಂದ ನಮ್ಮ ಆರೋಗ್ಯಕ್ಕೆ ಆಗುವಂಥ ಉಪಯೋಗಗಳು, ಅದರ ಬಗ್ಗೆ ಮಾಹಿತಿಯನ್ನು ತಮಗೆಲ್ಲ ನೀಡ್ತೀನಿ. ಪ್ರಾಣಾಯಾಮ ಅಂದರೆ ಏನು? ಪ್ರಾಣಸ್ಯ ಆಯಾಮ ಇತಿ ಪ್ರಾಣಾಯಾಮ ಅಂದರೆ ನಮ್ಮ ಪ್ರಾಣ ಅಂದರೆ ಜೀವಶಕ್ತಿ ಅಥವಾ ಉಸಿರನ್ನು ನಾವು ಜಾಗೃತಿಯಿಂದ ನಿಯಂತ್ರಿಸೋದನ್ನ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಈ ಪ್ರಾಚೀನ ಕಾಲದಿಂದಲೂ ಯೋಗಿಗಳು ಈ ಪ್ರಾಣಾಯಾಮನ ಯೋಗದ ಅಂದರೆ ಹಠಯೋಗ ಮತ್ತು ಅಷ್ಟಾಂಗ ಯೋಗದ ಒಂದು ಅವಿಭಾಜ್ಯ ಅಂಗವಾಗಿ ಬಳಸ್ತಿದ್ರು. ಯಾಕೆ ಬಳಸ್ತಿದ್ರು ಅಂದರೆ ತಮ್ಮ ಮನಸ್ಸನ್ನು ಶಾಂತಿಗೊಳಿಸೋಕ್ಕೋಸ್ಕರ ಇದನ್ನು ಬಳಸ್ತಿದ್ರು. ಅದು ಯಾವ ಶ್ಲೋಕದಿಂದ ಗೊತ್ತಾಗುತ್ತೆ ಅಂದರೆ, ಚಲೇ ವಾತೆ ಚಲೇ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್. ಅಂದರೆ ಉಸಿರಾಟ ಚಲನೆ ಇದ್ದಂಥ ಸಂದರ್ಭದಲ್ಲಿ ಮನಸ್ಸು ಸಹ ಹೆಚ್ಚಾಗಿ ಚಂಚಲವಾಗಿರುತ್ತೆ. ಹಾಗೆ ಉಸಿರಾಟ ಶಾಂತವಾದಂಥ ಸಂದರ್ಭದಲ್ಲಿ ಮನಸ್ಸು ಸಹ ಶಾಂತವಾಗುತ್ತೆ ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಅಂದರೆ ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ಮಾತ್ರ ಒಂದಲ್ಲ, ಆರೋಗ್ಯನೂ ಸಹ ಪಡಿಬೋದು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಅದ್ಯಾವುದು ಅಂದರೆ ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್. ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಪ್ರಾಣಾಯಾಮನ ಅಭ್ಯಾಸ ಮಾಡಿದರೆ ಅನೇಕ ರೋಗಗಳನ್ನ ತಡೆಗಟ್ಬೋದು ಹಾಗೂ ನಿಯಂತ್ರಿಸ್ಬೋದು ಅನ್ನೋದನ್ನ ನಮ್ಮ ಯೋಗಿಗಳು ಬಹಳ ಹಿಂದೆ ತಿಳ್ಕೊಂಡಿದ್ರು. ಸೊ ಯೋಗದ ಪ್ರಕಾರ ಈ ಉಸಿರಾಟ ಏನಿದೆ ಅದು ಮತ್ತು ಮನಸ್ಸು ಒಂದು ಶಕ್ತಿಯ ಎರಡು ರೂಪಗಳು. ಸೊ ನಾವು ಉಸಿರಿನ ಮೇಲೆ ಕಂಟ್ರೋಲ್ನ ಏನಾದ್ರು ಪಡ್ಕೊಂಡ್ರೆ ನಾವು ಮನಸ್ಸಿನ ಮೇಲೂ ಕಂಟ್ರೋಲ್ನ ಮಾಡ್ಬೋದು. ಸೊ ಈ ಉಸಿರೇನಿದೆ ದೇಹ ಮತ್ತು ಮನಸ್ಸಿನ ನಡುವೆ ಒಂದು ಸೇತುವೆ ಅಂತ ಕೆಲಸ ಮಾಡುತ್ತೆ. ಸೊ ನಾವು ಉಸಿರನ್ನು ನಿಧಾನಗೊಳಿಸಿದಾಗ ನಮ್ಮ ಮನಸ್ಸು ನರಮಂಡಗಳು ಸಹ ಶಾಂತವಾಗುತ್ತೆ ಮತ್ತು ನಮ್ಮ ಆಂತರಿಕ ಜಾಗೃತಿ ಏನಾಗುತ್ತೆ ಅದು ಹೆಚ್ಚಾಗುತ್ತೆ. ಈ ಪ್ರಾಣಾಯಾಮದ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ನಡೆದಾಗ ಇದು ನಮ್ಮ ಮನಸ್ಸಿನ ಪ್ಯಾರಾಸಿಂಪಥೆಟಿಕ್ ಟೋನ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಇದೊಂದು ದೇಹ ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಹಾಗೆ ಈ ಒಂದು ಸ್ಲೋ ಬ್ರೀತಿಂಗ್ ಮಾಡೋದ್ರಿಂದ, ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಅದೆಲ್ಲ ಕಡಿಮೆ ಆಗುತ್ತೆ, ಹಾಗೂ ನಮ್ಮ ಹಾರ್ಟ್ ರೇಟ್ ವೇರಿಯಬಿಲಿಟಿ ಏನಿದೆ ಅದು ಸುಧಾರಿಸುತ್ತೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಈ ಪ್ರಾಣಾಯಾಮದಲ್ಲಿ ಬಹಳಷ್ಟು ವಿಧ ಇದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅನುಲೋಮ ವಿಲೋಮ, ಚಂದ್ರಭೇದನ, ಸೂರ್ಯಭೇದನ, ನಾಡಿ ಶೋಧನ, ಭ್ರಾಮರಿ, ಭಸ್ತ್ರಿಕಾ, ಕಪಾಲಭಾತಿ, ಉಜ್ಜಯಿ ಪ್ರಾಣಾಯಾಮ, ಶೀತಲಿ, ಶೀತ್ಕಾರಿ, ಸದಂತ. ಹಾಗಾದರೆ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಯಾವ್ದಾದ್ರು ರೋಗಗಳನ್ನ ತಡೆಗಟ್ಬೋದು ಅಥವಾ ಅದು ಸಹಾಯಕವಾಗಿದೆ ಅಂದರೆ ಖಂಡಿತವಾಗ್ಲೂ ಬಹಳಷ್ಟು ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ. ರಕ್ತದೊತ್ತಡ ಇರ್ಬೋದು, ಅಂದರೆ ಹೈಪರ್ಟೆನ್ಷನ್, ಡಯಾಬಿಟೀಸಿಗೆ, ಆಮೇಲೆ ಅಸ್ತಮ, ಶ್ವಾಸಕೋಶದ ರೋಗಗಳಿಗೆ, ಮತ್ತು ಮಾನಸಿಕ ಒತ್ತಡ ಇರ್ಬೋದು, ಮಾನಸಿಕ ಸಮಸ್ಯೆಗಳಂತ ಆತಂಕ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಹಾಗೆ ನಿದ್ರಾ ಸಮಸ್ಯೆಗಳಿರ್ಬೋದು, ಮೈಗ್ರೇನ್ ಇರ್ಬೋದು, ಹಾಗೂ ಹಾರ್ಟ್ ಸಮಸ್ಯೆಗಳಿಗೂ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅಲರ್ಜಿ, ಸೈನಸೈಟಿಸು, ಇನ್ನು ಹಲವಾರು ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳಿಗೆ ಇದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ಸುಧಾರಿಸೋಕ್ಕಿರ್ಬೋದು ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಿರ್ಬೋದು, ಆ ರೋಗವನ್ನು ತಡೆಗಟ್ಟೋಕ್ಕಿರ್ಬೋದು, ಇದು ಬಹಳ ಸಹಾಯವಾಗಿರುತ್ತೆ. ಸೊ ಆದ್ದರಿಂದ ವೀಕ್ಷಕರೇ, ಈ ಪ್ರಾಣಾಯಾಮವನ್ನು ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸ್ಬೋದು ಮತ್ತು ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ, ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಷಯ ನಿಮಗೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಪ್ರತಿನಿತ್ಯ ಎಲ್ಲರೂ ಒಂದು ಅರ್ಧ ಗಂಟೆ ಒಂದು ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ.